ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. 3 ದಿನ ಆಯಿತು ಕರ್ನಾಟಕ ಯಾವ ರೀತಿ ಕತ್ತಲಲ್ಲಿ ಮುಳುಗಿದೆ ಅನ್ನೋದನ್ನು ನಾವೆಲ್ಲದನ್ನು ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ಕರೆಂಟಿಗೆ ಹಾಹಾಕಾರ ಇದ್ದಿದೆ, ರೈತರ ಬೆಳೆಗಳು ಒಣಗ್ತಾ ಇದೆ. ಇನ್ನೊಂದು ಕಡೆಗೆ ಬೀದಿ ದೀಪಗಳನ್ನು ಆಫ್ ಮಾಡೋರೇ ಇಲ್ಲ ಅಂತ ಸ್ಥಿತಿ. ಅಂದರೆ ಬೆಂಗಳೂರು ಹೊರತುಪಡಿಸಿ ಬೇರೆ ಬೇರೆ ಭಾಗದ ಜನರು ಅಂತ ನಿರ್ಧಾರ ಮಾಡಿಲ್ವ ಸರ್ಕಾರದವರು ಅನ್ನುವಂಥ ಪ್ರಶ್ನೆ ಪದೇ ಪದೇ ಹೇಳುವಂಥದ್ದು. ಅಂದರೆ ಯಾಕಂದರೆ ಬೆಂಗಳೂರಿಗೆ ಮಾತ್ರ ಕರೆಂಟ್ ಅಂತೆ, ಬೇರೆ ಕಡೆಗೆ ವಿದ್ಯುತ್ ಇಲ್ಲ ಅಂತಂದರೆ ಅಲ್ಲಿನ ಜನಗಳು ಹೇಗೆ ಬದುಕಬೇಕು ಅಂತ. ಇಲ್ಲಿನ ವಿದ್ಯಾರ್ಥಿಗಳು ಮಾತ್ರ ವಿದ್ಯಾರ್ಥಿಗಳ, ಬೇರೆ ಭಾಗದ ವಿದ್ಯಾರ್ಥಿಗಳು ಅಲ್ವಾ ಅನ್ನುವಂಥದ್ದು. ಜೊತೆಗೆ ರೈತರಿಗೆ ಈಗಿನ ಸಂದರ್ಭದಲ್ಲಿ ಬಹಳಷ್ಟು ಅಗತ್ಯ ಇದೆ ವಿದ್ಯುತ್ತು. ಇಂಥ ಸಂದರ್ಭದಲ್ಲಿ ವಿದ್ಯುತ್ ಕೊಡಲಿಲ್ಲ ಅಂತಂದರೆ ರೈತರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿಲ್ಲ. ಆದರೆ ಎಲ್ಲೋ ಕಡೆಗೆ ಒಂದು ಹರಸಾಹಸ ಈಗಾಗಲೇ ಮುಂದುವರೆದಿದೆ. ಈಗಾಗಲೇ ಒಂದು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ದೆಹಲಿನಲ್ಲಿದ್ದಾರೆ ಶೋಭಾ ಕರಂದ್ಲಾಜೆ. ಸಂಬಂಧಪಟ್ಟಂಥ ಸಚಿವರನ್ನ ಜೊತೆಗೆ ಶಿಂಧೆ ಅವರ ಜೊತೆಗೆ ಮಾತಾಡಿದ್ದಾರೆ. ಸಾಕಷ್ಟು ವಿವರಗಳನ್ನ ನೀಡ್ತೀವಿ. ಇದೆಲ್ಲದರ ಜೊತೆಗೆ ಇವತ್ತು HD ರೇವಣ್ಣ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸುಮಾರು 8-10 ವರ್ಷಗಳ ಕಾಲ ಅವರು ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವರು. ರೇವಣ್ಣ ನಮ್ಮ ಜೊತೆಗೆ ಸದ್ಯದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತೊಬ್ಬರು ನರಸಿಂಹಪ್ಪ, ರೈತ ಮುಖಂಡರು ಕೂಡ ನೇರ ಸಂಪರ್ಕದ ಮುಖಾಂತರ ನಮ್ಮ ಜೊತೆಗೆ ಮಾತಾಡ್ತಾರೆ. ಸಾಕಷ್ಟು ಮಾತಾಡೋಣ. ಕತ್ಲಲ್ಲಿ ಮುಳುಗಿರುವಂತಹ ಕರ್ನಾಟಕಕ್ಕೆ ಕೇಂದ್ರ ಮತ್ತೊಂದು ಶಾಕ್ ಕೊಟ್ಟಿದೆ. ಇವತ್ತು ಶೋಭಾ ಮೇಡಮ್ ಸಂಬಂಧಪಟ್ಟಂಥ ಸಚಿವರನ್ನ ಭೇಟಿ ಮಾಡಿದರು. ಸುಶೀಲ್ ಕುಮಾರ್ ಶಿಂಧೆ ಅವರ ಜೊತೆಗೆ ಮಾತುಕತೆ ಮಾಡಿದರು. ಈ ಸಂದರ್ಭದಲ್ಲಿ ಶಿಂಧೆ ಕಡ್ಡಿ ಮುರಿದಾಗ ಹೇಳಿದ್ದೇನು ಅಂತಂತಂದರೆ, ವಿದ್ಯುತ್ ಸಮಸ್ಯೆ ಏನು ರಾಜ್ಯಗಳು ಎದುರಿಸ್ತಾ ಇವೆ ಅದಕ್ಕೆ ಸಂಬಂಧಪಟ್ಟಂಥ ರಾಜ್ಯಗಳೇ ಹೊಣೆ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಏನು ಅಂತಂದರೆ, ಚರ್ಚೆ ಮಾಡಲಿಕ್ಕೆ ಹೋದಂಥ ರಾಜ್ಯ ನಿಯೋಗಕ್ಕೆ ಭಾರಿ ನಿರಾಶೆ ಆಗಿದೆ. ಕೇಂದ್ರ ವಿದ್ಯುತ್ ಸಚಿವ ಸುಶೀಲ್ ಕುಮಾರ್ ಶಿಂಧೆ ಅವರೊಂದಿಗೆ ಶೋಭಾ ಚರ್ಚೆಯನ್ನು ನಡೆಸಿದರು. ಆದರೆ ಆ ಚರ್ಚೆ ಎಷ್ಟು ಮಟ್ಟಿಗೆ ಫಲಪ್ರದ ಆಯಿತು ಅನ್ನೋದು ಗೊತ್ತಾಗಿಲ್ಲ. ಈ ವೇಳೆ ಮಾತನಾಡಿದ ಶಿಂಧೆ, ವಿದ್ಯುತ್ ಉತ್ಪಾದನೆ ರಾಜ್ಯದ ಜವಾಬ್ದಾರಿ ಅಂತ ಕಡ್ಡಿ ಮುರಿದ ಹಾಗೆ ಹೇಳಿದರು. ಕಲ್ಲಿದ್ದಲು ಪೂರೈಕೆ ಬಗ್ಗೆ ಕೇಂದ್ರ ತಾರತಮ್ಯ ಮಾಡ್ತಾ ಇಲ್ಲ ಅಂತ ಕೂಡ ಶಿಂಧೆ ಹೇಳಿದರು. ಇದೇ ವೇಳೆ ಮಾತನಾಡಿದ ಶೋಭಾ ಕರಂದ್ಲಾಜೆ, ಕೇಂದ್ರದಿಂದ ಬರಬೇಕಾದಂಥ ಕರೆಂಟ್ ಪಾಲು ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದರು. What not cooperating, you see, it is the responsibility of the state sector to generate power, to do capacity addition, and not the government, not the central government. Central government is only to supplement these things. The states are on the concurrent list. The one should understand before criticizing. ಅವರು ರಾಜ್ಯಕ್ಕೆ ನಮ್ಮ ಕೇಂದ್ರದ ಗ್ರಿಡ್ನಿಂದ ಕೊಡುವಂಥ ವಿದ್ಯುತ್ತಲ್ಲೇನು 250 ಮೆಗಾವಾಟ್ ಕೊರತೆ ಇದೆ. ಸಿಂಹಾದ್ರಿ ಮತ್ತು ರಾಮಗುಂಡಮಿಂದೇನೋ ಸಮಸ್ಯೆ ಆಗ್ತಾ ಇದೆ. ಇದನ್ನು ಬೇರೆ ಕಡೆಯಿಂದ ಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಇದನ್ನು ನಾನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಛತ್ತೀಸ್ಗಢದಿಂದ ಇವತ್ತು ಕಳೆದ ತಿಂಗಳು 200 ಮೆಗಾವಾಟನ್ನು ನಾವು ತಗೊಂಡಿದ್ದೀವಿ. ಆದರೆ ಬರ್ತಾ ಇರೋದು ಕೇವಲ 16 ಮೆಗಾವಾಟ್ ಮಾತ್ರ. ಕಾರಿಡಾರ್ ಇಲ್ಲ ಅನ್ನುವಂಥ ಒಂದು ಮಾತು ಬರ್ತಾ ಇದೆ. ಅದಕ್ಕಾಗಿ ನಮಗೆ ಈಸ್ಟರ್ನ್ ಒಂದು ಕಾರಿಡಾರ್ ಬದಲಾಗಿ ವೆಸ್ಟರ್ನ್ ಮಹಾರಾಷ್ಟ್ರ ಗೋವಾದ ಮೂಲಕ ಕಾರಿಡಾರನ್ನು ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಅದರ ಮೂಲಕ ಕೊಡಬೇಕನ್ನುವಂಥ ವಿನಂತಿಯನ್ನು ಮಾಡಿದ್ದೀವಿ. ಒಂದು ಕಡೆಗೆ ವಿದ್ಯುತ್ ಅಭಾವವನ್ನು ನೀಗಿಸಲಿಕ್ಕೆ ಸರ್ಕಾರ ಹರಸಾಹಸವನ್ನು ಮಾಡ್ತಾ ಇದೆ, ಸಾಕಷ್ಟು ಕಸರತ್ತುಗಳನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಸಂಬಂಧಪಟ್ಟಂಥ ಸಚಿವರುಗಳೇ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯ ಕೋಆಪರೇಷನ್ ಕೊಡ್ತಾ ಇಲ್ಲ. ಸಹಕಾರ ಸಚಿವ ಲಕ್ಷ್ಮಣ್ ಸವದಿಯವರ ಬಗ್ಗೆ ಈ ಮಾತನ್ನು ಹೇಳಲೇಬೇಕು. ಯಾಕಂದರೆ ಸಕ್ಕರೆ ಕಾರ್ಖಾನೆಗಳಿಂದ ಏನು ವಿದ್ಯುತ್ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಗಿರುವ ಸಹಕಾರ ಖಾತೆ ಸಚಿವ ಲಕ್ಷ್ಮಣ್ ಸವದಿ ಚೌಕಾಶಿ ನಡೆಸಿದ್ದಾರೆ. ಸರ್ಕಾರ 4 ರೂಪಾಯಿ ನೀಡುವಂಥ ಪ್ರಸ್ತಾವನೆ ಇಟ್ಟಿತ್ತು. ಇದನ್ನು ಅವರು ತಳ್ಳಿ ಹಾಕಿದ್ದಾರೆ. ಪ್ರತಿ ಯೂನಿಟ್ ವಿದ್ಯುತ್ಗೆ 6 ರೂಪಾಯಿ 50 ಪೈಸೆ ನೀಡಬೇಕು ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸವದಿ ಮಾತಾಡಿದ್ರು, 1 ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ 3 ರೂಪಾಯಿ ಖರ್ಚಾಗುತ್ತೆ. 1 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಗೆ 4 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಸರ್ಕಾರದಲ್ಲೇ ಇರುವಂಥ ಸಚಿವರ ಮಾತುಗಳಿವು. ಅಂದರೆ ಎಲ್ಲೋ ಒಂದು ಕಡೆಗೆ ಸಂಬಂಧಪಟ್ಟಂಥ ಸಚಿವರುಗಳು, ಸಂಪುಟದಲ್ಲಿರುವಂಥ ಸಚಿವರುಗಳೇ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ. ಸಹಕಾರ ಖಾತೆ ಸಚಿವ ಲಕ್ಷ್ಮಣ್ ಸವದಿ ಈ ಮುಖಾಂತರ ಸರ್ಕಾರಕ್ಕೆ ತಿರುಗೇಟು ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಈಗಲೇ ಶೋಭಾ ಕರಂದ್ಲಾಜೆ ಅವರು ಮಾತಾಡಿ ಒಂದು ಹಂತಕ್ಕೆ ಬಂದಿದೆ. ಸಾಕಷ್ಟು ನಮ್ಮ ಸರ್ಕಾರಿ ತಳಹದಿ ಮೇಲೆ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಕೆಲವೊಂದು ಮಾತ್ರ ಬೆರಳೆಚ್ಚಿದ ಮೇಲೆ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ಭಾಳಷ್ಟು ಖಾಸಗಿ ರಂಗದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಈಗ ವಿದ್ಯುತ್ ಘಟಕ ಸ್ಥಾಪನೆ ಮಾಡಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಇರ್ಬೋದು, ಖಾಸಗಿ ರಂಗ ಇರ್ಬೋದು, ಸಾರ್ವಜನಿಕ ಕ್ಷೇತ್ರದಲ್ಲಿನೇ ಇರ್ಬೋದು. ವಿದ್ಯುತ್ ಘಟಕದಿಂದ ಲಾಭ ಬಂದಿರತಕ್ಕಂಥದ್ದನ್ನು ಬಳಸ್ಕೊಂಡು ರೈತರಿಗೆ ಹೆಚ್ಚು ಕಬ್ಬಿಗೆ ಬೆಲೆ ಕೊಡಲಿಕ್ಕೆ ಅಲ್ಲೇ ನಾವು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ. 2 ರೂಪಾಯಿ 1 ಯೂನಿಟ್ಗೆ ಅಂದರೆ ಭಾಳ ಜಾಸ್ತಿನೇನು ಸರ್ಕಾರದಿಂದ ಹೊರೆ ಆಗಲಿಕ್ಕಿಲ್ಲ. ಯಾಕಂತಂದರೆ ಪುನಃ ಮತ್ತದು ಎಲ್ಲಿ ಹೋಗ್ಬೋದು, ಕಬ್ಬು ಬೆಳೆಗಾರರಿಗೆ ಹೋಗ್ತಕ್ಕಂಥ ಆ ನಿಟ್ಟಿನಲ್ಲಿ ಅವ್ರು ಕೇಳ್ತಿರ್ಬೋದು.
ರಾಜ್ಯದ ಎಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಕರೆಂಟ್ ಇಲ್ಲದೇ ಜನ ಕಂಗಾಲಾಗಿ ಹೋಗಿದ್ದಾರೆ. ನಾನು ಆರಂಭದಲ್ಲಿ ಹೇಳಿದೆ ರೈತರ ಬೆಳೆಗಳು ಒಣಗ್ತಾ ಇದೆ ಅಂತ. ಇದಕ್ಕೆ ಮಂಡ್ಯ ಜಿಲ್ಲೆ ಕೂಡ ಹೊರತಾಗೇನಿಲ್ಲ. ಮಂಡ್ಯದ ಗ್ರಾಮಾಂತರ ಪ್ರದೇಶದ ಸ್ಥಿತಿಯಂತೂ ಅವರ ಕಷ್ಟವನ್ನು ಹೇಳೋದೇ ಬೇಡ. ಸೊ ಇಂಥ ಸಂದರ್ಭದಲ್ಲಿ ಜನ ಇವತ್ತು ರೊಚ್ಚಿಗೆದ್ರು, ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡಿದ್ರು. ಯಾಕಂದರೆ ಒಂದು ವಾರದಿಂದ ಈ ಪ್ರದೇಶಗಳು ಕತ್ತಲಲ್ಲಿ ಮುಳುಗಿವೆ, ನಮ್ಮನ್ನು ಯಾರೂ ಕೇಳೋರಿಲ್ಲ ಅನ್ನುವಂಥದ್ದು ರೈತರ ಆರೋಪ. ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯ ಜನ ಚೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಿದರು. ವಿದ್ಯುತ್ ಇಲ್ಲದೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಉಂಟಾಗಿದೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕರೆಂಟ್ ಸಮಸ್ಯೆ 20 ದಿವಸದಿಂದ ಇದಾಗ್ಬಿಟ್ಟಿದೆ. ನಮ್ಗೆ 5 ದಿವಸದಿಂದ ಫುಲ್ ಕರೆಂಟೇ ಇಲ್ಲ. ನಮ್ಗೆ ಕುಡಿಯೋ ನೀರಿಗೂ ತುಂಬಾ ತೊಂದರೆಯಾಗಿ ನಾವು ಕತ್ಲಲ್ಲಿ ಇದೀವಿ. ಆ ಸಮಸ್ಯೆಗೋಸ್ಕರ ಇಷ್ಟು ಜನ ಎಲ್ಲ ನಾವು ಇಲ್ಲಿ ಬಂದು ಇವರೆಲ್ಲ ಕೇಳ್ಬೇಕಾಗಿದೆ. ಅದೇ ನಮಗೆ ತೊಂದರೆ ಆಗಿರೋದು. ಅದು ನಮ್ಗೆ ಪ್ರಯಾಣ ಮುಗಿಯೋವರೆಗೂ ನಾವು ಹೋರಾಟ ಮಾಡುತ್ತಲೇ ಇರ್ತೀವಿ. ನಮ್ಮ ಮಳೆನೂ ಇಲ್ಲ, ನೀರು ಇಲ್ಲ, ಕುಡಿಯೋಕ್ಕೂ ನೀರಿಲ್ಲ. ನಾನು ಯಾರೋ ತಿರೋಗ್ಬಿಟ್ಟು ಲೋಕಭವನ 8 ಕಿಲೋಮೀಟರ್ ಮುಂದಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡಿರೋ ಸಾಂಪ್ಗಳು ತಗೊಂಡು ಊರೊಳಗೆ ಕುಡಿಯೋಕ್ಕೆ ಮಕ್ಳಿಗೂ ವಿದ್ಯಾಭ್ಯಾಸ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಎಚ್ ಡಿ ರೇವಣ್ಣ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸುಮಾರು 8-10 ವರ್ಷಗಳ ಕಾಲ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು, ಇಂಧನ ಖಾತೆಯನ್ನು ನಿರ್ವಹಿಸಿದಂಥವ್ರು. ನಿಜಕ್ಕೂ ಈ ಸಮಸ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ರೇವಣ್ಣ ಮಾತಾಡ್ತಾರೆ. ಜೊತೆಗೆ ನರಸಿಂಹಪ್ಪ ನಮ್ಮ ಜೊತೆಗಿದ್ದಾರೆ. ಪ್ರೊಫೆಸರ್ ನರಸಿಂಹಪ್ಪ ರೈತ ಮುಖಂಡರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಕೇವಲ ಈಗಿನ ಸರ್ಕಾರವನ್ನು ಮಾತ್ರ ದೂರಿದರೆ ತಪ್ಪಾಗುತ್ತೇನೋ, ಈಗಿನ ಸರ್ಕಾರದ ಪಾತ್ರ ಕೂಡ ಇದೆ. ಯಾಕಂದರೆ ಪುಕ್ಸಟ್ಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ಅಂತ ಯಾರೂ ಇವ್ರಿಗೆ ಹೇಳಿರಲಿಲ್ಲ. ಹೀಗಾಗಿ ರೈತರಿಗಂತೂ ನಾವು ನಿಮಗೆ ಪುಕ್ಕಟ್ಟೆ ಕರೆಂಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದಂಥವ್ರು ಇವರು. ಓಟ್ಗಳು ಬಿದ್ದಾದ್ಮೇಲೆ ಇದೆಲ್ಲದನ್ನೂ ಕೂಡ ಮರೆತರು. ಆದರೆ ಮತ್ತೆ ಅದೇ ಮಾತನ್ನು ಹೇಳಬೇಕು, ಬೇರೆ ಹಿಂದೆ ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅವರೆಲ್ಲರ ತಪ್ಪಿನ ಪ್ರತಿಫಲ ಇವತ್ತು ಕರ್ನಾಟಕ ಕತ್ತಲಲ್ಲಿರುವಂಥದ್ದು. ಹಾಗಾದರೆ ಇದರಲ್ಲಿ ಯಾರ್ಯಾರ ಪಾಲು ಎಷ್ಟು, ಯಾರ್ಯಾರು ಎಡೆಯಿರೋ ರೀತಿ ಎಷ್ಟು, ಇಲ್ಲಿ ಆಗಿರುವಂಥ ಅವ್ಯವಹಾರಗಳೇನು, ಬನ್ನಿ ನೋಡೋಣ. ಕರ್ನಾಟಕ ಕತ್ತಲ ಕೂಪದಲ್ಲಿದೆ. ಇದಕ್ಕೆ ಕಾರಣ ನಮ್ಮ ರಾಜ್ಯದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಪ್ರಾಮಾಣಿಕತೆ ಮತ್ತು ಇಚ್ಛಾಶಕ್ತಿಗೆ ಬಡಿದಿರುವ ಬರ. ಅದು ಹೇಗೆ ಗೊತ್ತಾ? ನಮ್ಮ ರಾಜಕಾರಣಿಗಳಿಗೆ ವಿದ್ಯುತ್ ಅನ್ನೋದು ರಾಜಕೀಯದಾಟದ ದಾಳ. ಗ್ರಾಮೀಣ ಜನತೆಗೆ ಆಸೆ ತೋರಿಸಿ ಓಟು ಪಡೆಯೋ ಸರಕು. ಚುನಾವಣಾ ಸಂದರ್ಭದಲ್ಲಿ ವಿದ್ಯುತ್ನ ಹಿಂದೆ ಉಚಿತ, ನಿರಂತರ, ಸದಾ ಅನ್ನೋ ಪದ ಹಾಕಿ ಕನ್ನಡಿಗರನ್ನ ಮೋಸ ಮಾಡೋ ಸಾಧನ. ರಾಜಕೀಯ ಪಕ್ಷಗಳು ವಿದ್ಯುತ್ತನ್ನ ತಮ್ಮ ಸ್ವಾರ್ಥ ಸಾಧನೆಗಾಗಿ ಸರಕಾಗಿ ಬಳಸಿರೋದ್ರಿಂದಲೇ ನಮ್ಮ ರಾಜ್ಯಕ್ಕೆ ಈಗ ಈ ದುಸ್ಥಿತಿ ಬಂದಿರೋದು. ಪ್ರಸ್ತುತ ರಾಜ್ಯ ಕತ್ತಲಲ್ಲಿದೆ ಅಂದ್ರೆ ಅದಕ್ಕೆ ಈ ಸರ್ಕಾರ ಒಂದೇ ಕಾರಣ ಅಲ್ಲ. ಈ ಪಾಪದ ಫಲದಲ್ಲಿ ಹಿಂದಿನ ಸರ್ಕಾರಗಳ ಪಾಲು ಇದೆ ಅಂತಾರೆ ಮುಖ್ಯಮಂತ್ರಿ ಸದಾನಂದ ಗೌಡ್ರು. ಈ ಸರ್ಕಾರ ಏನು ಮಾಡಲಿಲ್ಲ, ಏನು ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಯಾರೋ ಮಾಡಿದ ಪಾಪದ ಕೂಪದಲ್ಲಿ ನಾವೀಗ ಬಿದ್ದುಬಿಟ್ಟಿದ್ದೀವಿ. ಅದನ್ನು ಮೇಲೆ ಬರಲಿಕ್ಕೆ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ವಿದ್ಯುತ್ ಕ್ಷೇತ್ರದಲ್ಲಾಗುವ ವಿದ್ಯಮಾನಗಳು ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥ ಆಗಲ್ಲ. ಯಾಕಂದ್ರೆ ಅದು ತಾಂತ್ರಿಕತೆಗೆ ಸಂಬಂಧಪಟ್ಟ ಕ್ಷೇತ್ರ. ಈ ವೀಕ್ನೆಸ್ ಅನ್ನ ಬಳಸಿಕೊಂಡು ಅಧಿಕಾರಿಗಳು, ಜನಪ್ರತಿನಿಧಿಗಳು ಜನರನ್ನ ಎರ್ರಬಿರ್ರಿ ಯಾಮಾರಿಸ್ತಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ RLMS ಅನ್ನೋ ಯೋಜನೆ. ಗ್ರಾಮೀಣ ಭಾಗದ ಜನರಿಗೆ ನಿರಂತರ ವಿದ್ಯುತ್ ಮತ್ತು ರೈತರ ಪಂಪ್ ಸೆಟ್ಗಳಿಗೆ 8 ಗಂಟೆ ವಿದ್ಯುತ್ ಕೊಡೋದೇ ಈ ಯೋಜನೆಯ ಉದ್ದೇಶ ಆಗಿತ್ತು. ಇದನ್ನ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದ ವೇಳೆ ಜಾರಿಗೆ ತರಲಾಯಿತು. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯಯ ಮಾಡಲಾಗಿತ್ತು. ದುರಂತ ಅಂದ್ರೆ ಈ ಯೋಜನೆಯಿಂದ ಒಬ್ಬನೇ ಒಬ್ಬ ಹಳ್ಳಿಗನಿಗಾಗ್ಲಿ ರೈತನಿಗಾಗ್ಲಿ ಅನುಕೂಲ ಆಗಿಲ್ಲ. ಒಂದು TC ಹತ್ರ ಕುಂಡಿಸಿ ಒಂದು ಬಾಕ್ಸಿಗೆ 52,000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ನಿರಂತರ ಜೊತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇದು ಯಾವುದೇ ರೀತಿಯಾದ ಚಾರ್ಜ್ ಆಗಿಲ್ಲ, ಏನೂ ಇಲ್ಲ. ಅದ್ರ ಮಾತ್ರ ಬಿಲ್ ಮಾತ್ರ ತಗೊಂಡಿದ್ದಾರೆ. ನಮ್ಮ ಪಂಚಾಯತಿ ವ್ಯಾಪ್ತಿಗೆ 900 ಬಾಕ್ಸ್ನ ಇಟ್ಟಿದ್ದಾರೆ. 900 ಬಾಕ್ಸ್ ಇಟ್ಟಿದ್ದಾರೆ. ಆದರೆ ಯಾವುದೇ ರೀತಿಯ ಇದರಿಂದ ಏನು ರೈತರಿಗೆ ಸೌಲಭ್ಯ ಇಲ್ಲ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆ RLMS ಯೋಜನೆ ಮೂಲೆಗುಂಪಾಯಿತು. ಅದರ ಬದಲು ನಿರಂತರ ಜ್ಯೋತಿ ಅನ್ನೋ ಹೊಸ ಕಲರ್ಫುಲ್ ಯೋಜನೆ ಬಂತು. ಇದರ ಉದ್ದೇಶವೂ ಅದೇ. ಇದಕ್ಕೂ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಆದರೆ ಇದರ ಪೈಲಟ್ ಯೋಜನೆಯೇ ಅಟ್ಟರ್ ಫ್ಲಾಪ್ ಆಗಿದೆ. ಇನ್ನು ನಿರಂತರ ಜ್ಯೋತಿ ಎಲ್ಲಿಂದ ಬರ್ಬೇಕು ಹೇಳಿ? ಈ ನಿರಂತರ ಜ್ಯೋತಿ ಹೋಗ್ಬಿಟ್ಟು ಅತಂತ್ರ ಜ್ಯೋತಿ ಆಗೈತೆ ಮೇಡಮ್. ಇಲ್ಲಿ ಹೆಂಗೈತೆ ಅಂದರೆ ಈ ಪೂರ ಲೈನ್ಗಳು ನೋಡಿ ಎಲ್ಲ ಜೇಡ್ರ ಬೆಲೆ ಆಗೈತೆ. ಒಂದು ಲೈನ್ ಇದ್ರೂ ಟ್ರಿಪ್ ಆಯಿತು ಅಂದರೆ ಮತ್ತೆ 5 ಲೈನ್ ತೆಗಿತಾರೆ ಅವರು.
5 ಲೈನ್ ಫುಲ್ ಕಟ್ ಮಾಡಿ ಎಲ್ಸಿ ತಗೊಂಡೇ ಅವರು ಕೆಲಸ ಮಾಡಬೇಕು. ಆದ್ರಿಂದ ನಮ್ಗೆ ಇದು ಪೂರಾ ಅನಾನುಕೂಲನೇ ಇದೆ. ಇನ್ನು ವಿವಿಧ ಯೋಜನೆಗಳಿಗೆ ಟೆಂಡರ್ ಕೊಡುವಲ್ಲಿ ಸರ್ಕಾರಗಳು ಮಾಡೋ ಗೋಲ್ಮಾಲ್ ಒಂದೇ ಎರಡೇ. ತಮಗೆ ಹೆಚ್ಚು ಲಂಚ ಕೊಡುವ ಅಥವಾ ತಮ್ಮ ಸಂಬಂಧಿಗಳಿಗೆ ಟೆಂಡರ್ ಕೊಡ್ತಾರೆ, ಬಿಲ್ ಪಾಸ್ ಮಾಡ್ತಾರೆ, ಆದರೆ ಕೆಲಸದ ಬಗ್ಗೆ ಮಾತ್ರ ಕೇಳಲ್ಲ. ಅಷ್ಟೇ ಅಲ್ಲ, ಯೋಜನೆಗಳನ್ನ ಸರಳವಾಗಿ ಜಾರಿ ಮಾಡಬಹುದಾದ್ರೂ ಅದನ್ನ ಪರಿಗಣಿಸದೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಆಗೋ ಯೋಜನೆಗಳನ್ನೇ ಆರಿಸಿಕೊಳ್ತಾರೆ. ಅದರಿಂದ ಕೋಟ್ಯಾಂತರ ರೂಪಾಯಿ ಲಪ್ಟಾಯಿಸ್ತಾರೆ. ಯೋಜನೆ ನೆನೆಗುದಿಗೆ ಬೀಳುತ್ತೆ. ಹೊಸ ಸರ್ಕಾರ ಬಂದಾಗ ಮತ್ತೆ ಹೊಸ ಯೋಜನೆ, ಹೊಸ ಬಿಲ್. ಸುಮ್ಮನೆ ಅವರು ಒಂದು ಹೋಟೆಲ್ಗಾಗಿ ಇದು ಮಾಡಿದ್ದಾರೆ. ಇದು ಅನ್ಲಾಯಕ್, ಇದು ಇವರು ಮಾಡಿರೋದು. ಇವಾಗ ಇದು ಪ್ರಯೋಜನ ಇಲ್ಲ. ಮೊದಲೇ ಚೆನ್ನಾಗಿತ್ತು ಅನಿಸ್ತದೆ ನೋಡೋಕೆ ಹೋದರೆ. ಎಲ್ಲಿಗೂ ರೈತರಿಗೂ ತೊಂದರೆ. ಅವನ್ನೆಲ್ಲ ದಿಕ್ಕು ತಪ್ಪಿಸಾಕಿದ್ರು ಇವಾಗ ರೈತರನ್ನ. ಇವಾಗ 10 ಗಂಟೆ ನೈಟ್ ಕೊಡ್ತೀರಿ ಅಂತಂದಾಗ ಆ ನೈಟ್ ಕಾತ್ಕೊಂಡಿದ್ದು 10 ಗಂಟೆಗೆ ಸ್ಟಾರ್ಟ್ ಮಾಡ್ಬೋದಾಯ್ತು ಮೋಟ್ರು. ಇವಾಗ ಅದಕ್ಕೆ ಗ್ಯಾರಂಟಿ ಇಲ್ಲ. 10, 11, 12 ಗಂಟೆ 1 ಗಂಟೆಗೆ ಕಾತ್ಕೊಂಡಿದ್ರು ಕರೆಂಟ್ ಇಲ್ಲ. ಆಮೇಲೆ ಯಾವಾಗ 3 ಗಂಟೆ ಕೊಡ್ತಾರೆ. ಇನ್ನು ನಮ್ಮ ರಾಜ್ಯದ ಇನ್ನೊಂದು ದುರಂತ ನೋಡಿ. ರಾಜ್ಯದ ವಿದ್ಯುತ್ ವಲಯವನ್ನ ಬಲಪಡಿಸಲು ಕೇಂದ್ರ ಸರ್ಕಾರ ಅನುದಾನ ಹಾಗೂ ಸಾಲದ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇಂದಿನವರೆಗೂ ಈ ಅನುದಾನದ ಸದ್ಬಳಕೆಗೆ ಮುಂದಾಗಿಲ್ಲ. ಯಾಕಂದ್ರೆ ಇದರಲ್ಲಿ ಅಧಿಕಾರಿಗಳಿಗೆ ಲಂಚ ಸಿಗಲ್ಲ, ರಾಜಕಾರಣಿಗಳಿಗೆ ಕಿಕ್ ಬ್ಯಾಕ್ ಬರಲ್ಲ. ಅಲ್ಲದೆ ಈ ಹಣದ ಖರ್ಚಿನ ಪಕ್ಕಾ ಲೆಕ್ಕವನ್ನು ಕೇಂದ್ರಕ್ಕೆ ಸಲ್ಲಿಸಬೇಕು. ನಮ್ಮನ್ನಾಳುವವರಿಗೆ ಈ ವಿದ್ಯುತ್ ಸಮಸ್ಯೆಯನ್ನು ಪರಿಹರಿಸುವ ಮನಸ್ಸೇ ಇಲ್ಲ, ಪರಿಹರಿಸಬೇಕನ್ನುವಂಥ ಇಚ್ಛಾಶಕ್ತಿನೂ ಇಲ್ಲ. ಬಡತನ ಹೇಗೋ ಅದೇ ರೀತಿ ವಿದ್ಯುತ್ ಸಮಸ್ಯೆ ಜ್ವಲಂತವಾಗಿರಬೇಕು. ಆಗ ಜನರನ್ನ ಯಾಮಾರಿಸಬಹುದು, ಓಟು ಗಳಿಸಬಹುದು, ಅಧಿಕಾರದ ಗದ್ದುಗೆ ಗೇರಬಹುದು ಎನ್ನುವಂಥ ದುರಾಸೆ. ಹಾಗಾಗಿ ಕನ್ನಡಿಗರು ಇನ್ಮುಂದೆ ತಮ್ಮ ಅಮೂಲ್ಯವಾದ ಓಟು ಕೊಡುವಾಗ ಈ ಬಗ್ಗೆನೂ ಯೋಚಿಸಬೇಕು. ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವಿಜಯಲಕ್ಷ್ಮಿ ಶಿವರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬರೀ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ HD ರೇವಣ್ಣ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಮಾಜಿ ಸಚಿವರು. ಅವ್ರು ಏನು ಹೇಳ್ತಾರೆ ಕೇಳೋಣ. ಈ ಒಟ್ಟಾರೆ ಇವತ್ತಿನ ಸಮಸ್ಯೆಗೆ ಕಾರಣ ಏನು, ರೇವಣ್ಣ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂತ. ಜೊತೆಗೆ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ರೈತ ಮುಖಂಡ ನರಸಿಂಹಪ್ಪನವರು. ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಪ್ಪನವ್ರ ಜೊತೆಗೂ ಕೂಡ ಮಾತಾಡೋಣ ಇದಕ್ಕೆ ಕಾರಣ ಏನು ಅಂತ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.